ರಾಜ್ಯಗಳಿಗೆ ಪ್ರೋಗ್ರಾಮ್ ಹಾಕಿದ್ದೀವಿ. ಮತ್ತು ಫೈನಲ್ ಪ್ರೀ ರಿಲೀಸ್ ಇವೆಂಟ್ ಬೆಂಗಳೂರಲ್ಲೇ ಮಾಡ್ತಾಯಿದ್ದೀವಿ. ಅದಕ್ಕೆ ಅವ್ರನ್ನೂ ಕರೆಯೋ ಚಾನ್ಸಸ್ ಇದೆ. ಎಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ದೀರಾ? ಏನು ಎಲ್ಲಿ ಪ್ಲ್ಯಾನ್ ಮಾಡ್ತೀರಾ ಈವೆಂಟು? ಎಲ್ಲಿ ಮಾಡ್ತಿದ್ದೀರಾ? ಪ್ರೆಸ್ ರಿಲೀಸ್ ಇದು ಪ್ರೀ ರಿಲೀಸ್ ಇವೆಂಟಾ? ನಾವು ಗೆಸ್ಟ್ನ ಫೈನಲ್ ಮಾಡೋದು ಇನ್ನು 1 or 2 days ಆಗುತ್ತೆ. ಆದ ತಕ್ಷಣ ನಾವು ಬೆಂಗಳೂರ ಅಥವಾ ಚಿತ್ರದುರ್ಗನ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಖಂಡಿತ ಅದು ನಾನು ಬೆಳಗ್ಗೆ ಹೇಳ್ದಂಗೆ 2 ನಿರ್ಮಾಪಕರನ್ನ ಕರೆದು ಮಾತಾಡಿಸ್ಬೇಕಾಗಿರೋ ಕರ್ತವ್ಯ ಫಿಲ್ಮ್ ಚೇಂಬರೇ, ಮದರ್ ಬಾಡಿ. ಅವ್ರು ಕರೆದು ಅವ್ರನ್ನ ಮಾತಾಡಿ ಕನ್ವಿನ್ಸ್ ಮಾಡಿದ್ರೆ ಆಗ್ಬೋದು. ಒಂದು ಆಶಾಭಾವನೆ ಇದೆ ಅಷ್ಟೇ. ಇಲ್ಲಾಂದರೆ ನಮ್ಮದು 20th ತುಂಬ ಚೆನ್ನಾಗಿ ಸೆಟ್ ಆಗಿದೆ ಥಿಯೇಟರ್ಸ್ ಎಲ್ಲ. ಆಮೇಲೆ ಹೊರ ರಾಜ್ಯಗಳಲ್ಲಿ ಮಾಡ್ತಾ ಇರೋರೆಲ್ಲ ತುಂಬ ದೊಡ್ಡ ಬ್ರ್ಯಾಂಡ್ ನೇಮ್ಸು ಎಲ್ಲ. ಮನೋಹರ್ ಸರ್ ಅವ್ರ ಸ್ನೇಹಿತರು ಅಲ್ಲು ಅರವಿಂದ್ ಅವ್ರು ಇರ್ಬೋದು, AP ಇಂಟರ್ನ್ಯಾಷನಲ್ ಸಂಜಯ್ ಅವ್ರು ಇರ್ಬೋದು, ಜಿ ಸ್ಟುಡಿಯೋಸ್ ಪುನೀತ್ ಅವ್ರು ಇರ್ಬೋದು, ಎಲ್ಲ ಮನೋಹರ್ ಸರ್ ಅವ್ರಿಗೋಸ್ಕರ ಈ ಚಿತ್ರನ ಹೊರಗಡೆ ತುಂಬ ಅದ್ಭುತವಾಗಿ ಮಾಡ್ತಾಯಿದ್ದಾರೆ. ಸೊ ನಮ್ಮಲ್ಲಿ ಯಾವುದೇ ಚಾನ್ಸ್ ಇಲ್ಲ. ನಾವು ಅನೌನ್ಸ್ ಮಾಡಿ 3 ತಿಂಗಳಾಯಿತು. ಫಸ್ಟು ನಾನು ಸುದೀಪ್ ಅವ್ರ ಹತ್ರ ಮಾತಾಡಿದ್ವಿ, ನಾನು ನವೀನ್ ಅವ್ರು ಹೋಗ್ಬಿಟ್ಟು, ಸರ್ ಹಿಂಗೆ ಡಿಸೆಂಬರ್ಗೆ ಬರ್ತಾಯಿದ್ದೀವಿ, ಬನ್ನಿ ಆರಾಮಾಗಿ ಬನ್ನಿ ಅಂತ ಅವರು ಒಂದು ಮಾತು ಹೇಳಿದ್ರು ಅವಾಗ. ಬಟ್ ಅವ್ರಿಗೂ ಗೊತ್ತಿರಲಿಲ್ಲ ಇದು ನಮ್ಮ ಚಿತ್ರ 20ಕ್ಕೆ ಬಂದು ಅವ್ರು 25ಕ್ಕೆ ಬರೋದು. ಅವತ್ತು ಅವ್ರಿಗೂ ಗೊತ್ತಿರಲಿಲ್ಲ. ನಿನ್ನೆ ಅವರು ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ ಇದು ನಿರ್ಮಾಪಕರ ಡಿಸಿಷನ್ ಅಂತ. ನಾನು ಅದಕ್ಕೆ ಹೇಳಿದ್ದು ನಿರ್ಮಾಪಕರ ಡಿಸಿಷನ್ ಆದ್ದರಿಂದ ಆ ಪ್ರೊಡ್ಯೂಸರೂ ಅದು ಬ್ಯಾಡ್ದಿರೋ ವಿಷಯ. ಇವಾಗ ಅವರು ಮಾಡ್ತೀರ, ಅವ್ರಿಗೂ ಒಳ್ಳೇದಾಗಲಿ. 2 ಪಿಕ್ಚರ್ ನೋಡಿದರೆ 2 ಅಟ್ ಎ ಟೈಮು ಹಿಟ್ ಆಗಿದೆ, ಸೂಪರ್ ಹಿಟ್ ಆಗಿದೆ, ಒಂದೇ ದಿನ ರಿಲೀಸ್ ಆಗಿ ಅಲ್ವಾ? ಸೊ ಆ ಥರ ನಾವು ಅವ್ರಿಗೂ ಒಂದಿದು ಏನೋ ಹಾಲಿಡೇ ಸೀಸನ್ನು ಬರ್ತಿದ್ದಾರೆ, ಅವ್ರಿಗೂ ವಿಶ್ ಮಾಡೋಣ ಒಳ್ಳೇದಾಗಲಿ ಅಂತ. ಖಂಡಿತ ಜನ 2 ಪಿಕ್ಚರ್ ನೋಡ್ತಾರೆ. ಇದ್ರ ಬಗ್ಗೆ ಇಲ್ಲಿಗೆ ನಿಲ್ಲಿಸೋಣ, ಓಕೆನಾ? ವಾರ್ನರ್ ಅಂದರೆ ನೀವೇನೇನೋ ಅನ್ಕೊಂಡಿದ್ರಿ, ಇದು ವಾರ್ನರ್, ರಿಯಲ್ ವಾರ್ನರ್, ಓಕೆನಾ? ಯಾರನ್ನು ಟಾರ್ಗೆಟ್ ಇಟ್ಕೊಂಡು ಮೈಂಡ್ ಇಟ್ಕೊಂಡು ಮಾಡಿದ್ದಲ್ಲ. ಸೊ ನಾವೆಲ್ಲ ಕನ್ನಡ ಇಂಡಸ್ಟ್ರಿಯವರು ಕನ್ನಡ ಸಿನಿಮಾ ಮಾಡ್ತಿದ್ದೀವಿ. ಕನ್ನಡ ಸಿನಿಮಾ ಬೆಳೀತಾ ಇದೆ, ಬೇರೆ ಬೇರೆ ಲ್ಯಾಂಗ್ವೇಜ್ಗೆ ಹೋಗ್ತಾ ಇದೆ. ಅದಕ್ಕೆ ಹೆಮ್ಮೆ ಪಡ್ಬೇಕು ನಾವು, ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಬೇಕು ನಾವು. ಸುದೀಪ್ ಅವರು ಪಾಪ ಟ್ವೀಟ್ ಮಾಡಿದ್ದಾರೆ, ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಎಲ್ಲರಿಗೂ ಒಳ್ಳೇದಾಗುತ್ತೆ, ಡೋಂಟ್ ವರಿ. ಓಕೆ ಸರ್, ಥಿಯೇಟರ್ ಸೆಟಪ್ಪು ಅಥವಾ ಥಿಯೇಟರ್ ನಂಬರ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್? ಇನ್ನೊಂದು ನೆಕ್ಸ್ಟ್ ವೀಕ್ ಅಷ್ಟೊತ್ತಿಗೆ ಖಂಡಿತವಾಗೂ ಎಲ್ಲ ಥಿಯೇಟರ್ ಲಿಸ್ಟನ್ನು ಪೇಪರ್ ಆ್ಯಡ್ಸಲ್ಲಿ ಪ್ರೆಸೆಂಟ್ ಮಾಡ್ತೀವಿ. ಅಲ್ಲ, ಯಾಕೆಂದರೆ ಇಬ್ಬರು ಸ್ಟಾರ್ಗಳ ಸಿನಿಮಾಗಳು ಒಟ್ಟಿಗೆ ಬಂದಾಗ ಥಿಯೇಟರ್ ಸಮಸ್ಯೆಗಳು ಕೂಡ ಆಗುತ್ತೆ. ಎಕ್ಸಿಬಿಟರ್ಗಳು ಕೂಡ ಯಾರು ಪಾಪ ಅವ್ರು ಖುಷಿಯಾಗಿ ಕೂತಿದ್ದಾರೆ, ಅವ್ರಿಗೆ ಇಲ್ದಿರೋ ಟೆನ್ಷನ್ ತರ್ತಾ ಇದ್ದೀರಾ ನೀವು. ಸರ್ ಟೆನ್ಷನ್ ಅಲ್ಲ ಸರ್, ಪಾಪ ಅವ್ರು ಖುಷಿಯಾಗಿದ್ದಾರೆ ಸರ್. ಈಗ ಏನಂತ ಸರ್, ಒಪ್ಪಿ ಸರ್, ಒಂದು ನಿಮಿಷ ಒಪ್ಪಿ ಸರ್. ಇಲ್ಲಿ ನೋಡಿ, ಈಗ ಕನ್ನಡ ಚಿತ್ರರಂಗಕ್ಕೆ ಗೆಲುವುಗಳು ಬೇಕಾಗಿದೆ. ಅದರಲ್ಲಿ ನಿಮ್ಮದು ಅವ್ರದ್ದು ಒಟ್ಟೊಟ್ಟಿಗೆ ಬಂದಾಗ ಒಂದು ಸ್ವಲ್ಪ ಗ್ಯಾಪ್ ಬಂದಾಗ ಥಿಯೇಟರ್ ಜನನೂ ಬರ್ತಾರೆ, ಇಂಡಸ್ಟ್ರಿ ಒಳ್ಳೇದಾಗುತ್ತೆ ಅಂತ ಅಷ್ಟೇ ಉದ್ದೇಶ. ಬರ್ತಾರೆ, ಖಂಡಿತ ಬರ್ತಾರೆ, ಓಕೆನಾ? ಓಕೆ, ಎಲ್ಲೆಲ್ಲಿ ರಿಲೀಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾರೆ? ಇಂಡಿಯಾ ಬಿಟ್ಟು ಹೊರದೇಶದಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ? ಎಲ್ಲ ಹೊರಗಡೆ ವರ್ಲ್ಡ್ ರಿಲೀಸು ಮಾಡ್ತಾಯಿದ್ದೀವಿ. ಅಮೆರಿಕಾಲಾಗ್ತಾಯಿದೆ, ಕೆನಡಾ, ದುಬೈ, ಆಸ್ಟ್ರೇಲಿಯಾ, ಮಿಡ್ಲ್ ಈಸ್ಟ್. ಒಂದು ನಿಮಿಷ, ಅದನ್ನು ನವೀನ್ ಅವರು ತಿಳಿಸ್ತಾರೆ. ನಮ್ಮ AP ಇಂಟರ್ನ್ಯಾಷನಲ್ ಮತ್ತು ಹೋಮ್ ಸ್ಕ್ರೀನ್ ಎಂಟರ್ಟೈನ್ಮೆಂಟ್ ಅಂತ 2 ಕಂಪ್ನಿಗಳು ವರ್ಲ್ಡ್ ವೈಡ್ ರಿಲೀಸ್ ಮಾಡ್ತಿದ್ದಾರೆ. ಅಂದರೆ ಎಕ್ಸೆಪ್ಟ್ ಇಂಡಿಯಾ. ಒಂದು ಅಮೇರಿಕಲ್ಲಿ ಆಗ್ತಿದೆ ರಿಲೀಸು, ಕ್ಯಾನಡಾಲ್ಲಿ ಆಗ್ತಿದೆ, ಮಿಡ್ಲ್ ಈಸ್ಟ್ ಆಗ್ತಿದೆ, ಲಂಡನ್ ಆಗ್ತಿದೆ, ಸಿಂಗಪೂರ್ ಮತ್ತು ಮಲೇಷ್ಯಲ್ಲಿ ಆಗ್ತಿದೆ, ಶ್ರೀಲಂಕಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಆಗ್ತಿದೆ. ಸೊ ಡಿಲೇಡ್ ರಿಲೀಸಸ್ಸು ಪ್ಲ್ಯಾನ್ ಮಾಡ್ತಿದ್ದೀವಿ. ಅದು ನೋಡಬೇಕು ಹೌ ದ ಮೂವಿ ಸ್ಟಾರ್ಟ್ಸ್ ಫೇರಿಂಗ್. ಫ್ರಮ್ ದೇರ್ ಆನ್ ಇಟ್ ವಿಲ್ ಸ್ಟಾರ್ಟ್ ವಿತ್ ದ ಡಿಲೇಡ್ ರಿಲೀಸಸ್. ಎಕ್ಸಾಂಪಲ್ ನಮ್ಮ ಜಾಪನೀಸ್, ಜಪಾನೆಲ್ಲ ಆಗಲಿ, and then Korean version also. So we're just planning all of that stuff. So very soon all those will be announced. But it is all organic. It is not something that it is pre-planned and we want to do it. The content of, like, basically what Upi sir has visioned, we really wanted to tell this story in different languages so that this is a world subject. Like if you ನೀವು ಈಗಲೇ ನೋಡಿದ್ರಿ ಸ್ಮಾಲ್ ವಾರ್ನರಲ್ಲೇ, basically world leaders have gifted you and I all those crazy gifts like COVID and unemployment and everything. So this is not some Kannada subject alone. That is the first thing, sir. With the vision, when you told us the story, we felt that this story needs to be told in other languages. Ade ಇವತ್ತಿನ ದಿನ ಪ್ಯಾನ್ ಇಂಡಿಯಾ ಆಗಿರೋದು. So without your vision we wouldn't have been able to do this. And I think it's very easy to
ಕನ್ವೇ ದಿಸ್ ಇನ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್. ಅದಕ್ಕೆ ನಮಗೆ ಟೀಸರ್ನು ಮಲ್ಟಿಪಲ್ ಲ್ಯಾಂಗ್ವೇಜಲ್ಲಿ ಎಲ್ಲರಿಗೂ ಮುಟ್ತಾ ಇದೆ. ಸೊ ದಟ್ ಥ್ಯಾಂಕ್ ಯು ಸೋ ಮಚ್ ಸರ್ ವಿತ್ ದಿಸ್ ವಿಷನ್. ಬೆಂಗಲ್ ಏನಾಗ್ತಾ ಇದೆಯಲ್ಲ ದಕ್ಷಿಣ ಭಾರತದಲ್ಲಿ ಭಾಳ ಜೋರಾಗಿ ತೂಫಾನ್ ಬರ್ತಾ ಇದೆ. ಅದೇ ರೀತಿ ನಮ್ಮ ಉಪ್ಪಿ ಸರ್ ಇವತ್ತು ಕನ್ನಡಿಗರಿಂದ ಇಡೀ ಭಾರತ ದೇಶಕ್ಕೆ ಒಂದು ಸಿನಿಮಾ ಮುಖಾಂತರ ವಾರ್ನರನ್ನು ಕೊಟ್ಟಿದ್ದಾರೆ. ಅದ್ಭುತವಾದಂಥ ರೆಸ್ಪಾನ್ಸ್ ಬಂದಿದೆ ಎಲ್ಲ ಲ್ಯಾಂಗ್ವೇಜಲ್ಲಿ. ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ಇಡೀ ಟೀಮು, ನಮ್ಮ ಸಿನಿಮಾ ಅಂತ ನಾನು ಹೇಳ್ತಾ ಇಲ್ಲ ಸರ್, 24/7 ಕೆಲಸ ಮಾಡಿದ್ದಾರೆ. ಎಲ್ಲರೂ ಕೆಲಸ ಮಾಡಲೇಬೇಕಾಗುತ್ತೆ ಒಂದು ಸಿನಿಮಾ ಮಾಡಬೇಕು ಅಂದರೆ. ಮೊನ್ನೆ ಉಪ್ಪಿ ಸಾರು ಎಡಿಟಲ್ಲಿ ಇದ್ದಾಗ ಒಂದೇ ಒಂದು ಫೋಟೋ ಬೇಕಾಗಿತ್ತು ನನಗೆ. 5 minutes ಒಂದು ಫೋಟೋಗ್ರಾಫ್ ಟೈಮ್ಸ್ ಆಫ್ ಇಂಡಿಯಾಗೆ ಒಂದು ಹ್ಯಾಡ್ ಯಾರೋ ಸ್ನೇಹಿತರು ಕೊಡಬೇಕು ಅಂದಾಗ 5 ನಿಮಿಷ 4 ನಿಮಿಷ ಕೊಟ್ಬಿಟ್ಟು ಟಕ್ಕದ್ದು ಹೋಗ್ಬಿಟ್ರು. ನಾನು ಹೋಗ್ತೀನಿ ಗುರುವೇ, ನನ್ನ ಫೋಟೋನು ಬೇಡ ಏನು ಬೇಡ ಅಂತ. ಈ ವರ್ಕ್ ವೆರಿ ಹಾರ್ಡ್, ಸಿಕ್ಕಾಪಟ್ಟೆ ಕೆಲಸ ಕಷ್ಟಪಟ್ಟಿದ್ದಾರೆ. ಇನ್ಕ್ಲೂಡಿಂಗ್ ಅಜನೀಶ್ ಲೋಕನಾಥ್ ಅವರು, ನಮ್ಮ ಇಡೀ ಟೆಕ್ನಿಷಿಯನ್ಸು, ನಿರ್ಮಲ್ಲು ಮತ್ತು ಕಂಪ್ಲೀಟ್ ಇಡೀ ಟೀಮೇ ಭಾಳ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಸರ್ ನಿಮ್ಮ ಪ್ರಶ್ನೆಗೆ ಒಂದು ಉತ್ತರ ಹೇಳಿ ಸರ್. ನಾನು ಅವರಿಬ್ಬರು ಇದು ಸಾಕಷ್ಟು ಸಲ ಹೇಳಿದ್ದೀನಿ, ಮತ್ತೆ ಹೇಳಿದ್ರೆ ಅವ್ರಿಗೆ ಕೋಪ ಬರ್ತದೆ. ಇಬ್ಬರು ಒಂದೇ ಸ್ಕೂಲಲ್ಲಿ ಓದೋರು, ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದವರು. ಸೊ ಅವರು ಉಪೇಂದ್ರ ಸರ್ ಆಗ್ತಾರೆ ನನಗೆ ಗೊತ್ತಿಲ್ಲ, ನಾನು ಲಹರಿ ವೇಲು ಆಗ್ತೀನಿ ಅಂತ ಗೊತ್ತಿಲ್ಲ. ಭಾಳ ಕಷ್ಟಪಟ್ಟು ಬಂದವರು ಸೊನ್ನೆಯಿಂದ. ಅಂದರೆ ಆಗರ್ಭ ಶ್ರೀಮಂತರಲ್ಲ, ಗರ್ಭ ಶ್ರೀಮಂತಿಕೆ ಇಟ್ಕೊಂಡ್ಬಂದವರು. ಗರ್ಭ ಶ್ರೀಮಂತಿಕೆ ಅಂದರೆ ಏನು ಇಲ್ಲದೆ ಬಂದವರು. ಸೊ ಹಾಗಾಗಿ ಅವ್ರಿಗೆ ಆ ಕಷ್ಟ ಗೊತ್ತಿದೆ. ಬಟ್ ಅದು ಕಂಟೆಂಟ್ ಇವಾಗ ಏನು ನೋಡಿದ್ರೋ ನಮ್ಮಲ್ಲಿರೋ ನೋವು ಮತ್ತೊಂದು ದುಗುಡ ಪ್ರತಿಯೊಂದು ಕೂಡ ಈ ಸಿನಿಮಾ ನೀವು ನೋಡ್ತೀರಾ. ನಾನು ನೋಡಿರೋದು ಇಷ್ಟೇ, ಕಂಪ್ಲೀಟ್ ಸ್ಟೋರಿ ಕೇಳಿಲ್ಲ, ಕಂಪ್ಲೀಟ್ ಸಿನಿಮಾ ನೋಡಿಲ್ಲ. ಬಟ್ ಇಟ್ಸ್ ಎ ವಂಡರ್ಫುಲ್ ಕಂಟೆಂಟ್. ಕನ್ನಡ ತಾಯಿಯ ನೆಲದಿಂದ 7 ಕೋಟಿ ಜನ 7 ಕೋಟಿ ಜನಕ್ಕೋಸ್ಕರ ಪಿಕ್ಚರ್ ಮಾಡಬೇಕು ಅಂದ್ಕೊಂಡು 140 ಕೋಟಿ ಜನ ಅದು ಬಿಟ್ಟು ಹೊರದೇಶದಲ್ಲಿ ಕೂಡ ಈ ಪಿಕ್ಚರ್ ಎಲ್ಲ ನೋಡ್ತಾರೆ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಯಾರೂ ಸಿನಿಮಾ ನೋಡಿಲ್ಲ ಇಲ್ಲಿ, ಒರಿಜಿನಲ್ ಆರ್ಗ್ಯಾನಿಕ್ ಪ್ರೊಡ್ಯೂಸರ್ಸೇ ಸಿನಿಮಾ ನೋಡಿಲ್ಲ, ಅವ್ರೇನು ನೋಡ್ತಾರೆ? ಇಲ್ಲ, ಅವ್ರ ಬ್ರ್ಯಾಂಡ್ ಇದೆಯಲ್ಲ, ಅವ್ರ ಬ್ರ್ಯಾಂಡ್ಗೇನೆ ಖುಷಿಯಾಗಿ. ಅದೇ ಅವತ್ತು ಅಲ್ಲು ಅರವಿಂದ್ ಅವ್ರು ಅವತ್ತೇ ಹೇಳಿದ್ರಲ್ಲ, ವರ್ಲ್ಡ್ ಆಫ್ ಯು ಐ ನೋಡ್ತಾನೇನೆ. ಶ್ರೀಕಾಂತ್ ಸರ್, ಬಿಫೋರ್ ರಿಲೀಸ್ ಏನಾದರೂ ಬಿಸ್ನೆಸ್ ಏನಾದರೂ ಆಗಿದೆಯಾ ಆಲ್ರೆಡಿ? ಎಲ್ಲ ನೆಕ್ಸ್ಟ್ ಪ್ರೀ ರಿಲೀಸ್ ಇವೆಂಟ್ಗೆ ಇಟ್ಕೊಳ್ಳೋಣ ಅದನ್ನೆಲ್ಲ. ಇದು ಈ ಟೀಸರ್ ಬಗ್ಗೆ ಮಾತ್ರ. ಅಂದರೆ ಈಗ ಆಗಿದೆ ಅಂತನಾ ಆಗಿಲ್ಲ ಅಂತನಾ? ಅದೇ ಪ್ರೀ ರಿಲೀಸ್ ಇವೆಂಟಲ್ಲಿ ಎಲ್ಲನೂ ಡಿಸ್ಕ್ಲೋಸ್ ಮಾಡಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.